ಅಲ್ಲ BP ಶುಗರ್ ಯಾಕೆ ಬಂತು ನಿಮ್ಮ ಪ್ರಕಾರ? ಇನ್ನು 55 ವರ್ಷನಪ್ಪ ನಿಮ್ಗೆ ಟೆನ್ಷನ್ ಅಂತೀರಿ ಕೇಳಿದ್ರೆ. ನೋಡಿ, ಜನ ಕಾಣದಲ್ಲೇ ಇರೋದ್ರ ಬಗ್ಗೆ ಮಾತಾಡೋದೇ ಜಾಸ್ತಿ, ಕಾಣೋದ್ರ ಬಗ್ಗೆ ಮಾತಾಡಲ್ಲ. ನಿಮ್ ಸಮಸ್ಯೆ ಏನು ಹೇಳಿ? ಇಲ್ಲಿ ಕಾಣುವಂಥದ್ದೇನ್ರಿ? ಕಾಣ್ತಾ ಇರ್ತಕ್ಕಂಥದ್ದೇನು? ಬೊಜ್ಜು. ಅದಕ್ಕೆ ಯಾರು ಬೈಯಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ಕಾಣ್ತಾ ಇದೆ, ಅದನ್ನ ಯಾರು ತಲೆ ದಮ್ಮ ಮಾಡಿಸೋದಿಲ್ಲ. ಈ ಟೆನ್ಷನ್ ಅಂದ್ಬಿಡೋದು. ಟೆನ್ಷನ್ ಅಂದ್ರೆ ಅದೇನೇ ಕಾಣಲ್ವಲ್ಲ, ಬೈಯಲ್ವಲ್ಲ, ಗೊತ್ತಾಗಲ್ವಲ್ಲ. ಹೌದು, ಡಾಕ್ಟರ್ ಭಾನುಪ್ರಕಾಶ್ ಸರ್ ಹೇಳಿದಾಗೆ ನಮ್ಮ ಬಾಡಿ ಫ್ಯಾಟ್ ಅಂದ್ರೆ ನಮ್ಮ ಬೊಜ್ಜು ನಾರ್ಮಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಇವಾಗಿನ ಜನರೇಷನ್ ಅಲ್ಲಿ ಅಥವಾ ತುಂಬಾ ಜನ ವಯಸ್ಕರಲ್ಲೇ ಇವತ್ತು ಬಾಡಿ ಫ್ಯಾಟ್ ಜಾಸ್ತಿ ಆಗ್ತಾ ಇರೋದು ತುಂಬಾ ಹೆಲ್ತ್ ಇಶ್ಯೂಸ್ಗೆ ಕಾರಣ ಆಗ್ತಾ ಇದೆ. ಮೇನ್ ಆಗಿ ನಮ್ಮ ಬಾಡಿ ಫ್ಯಾಟ್ ನ ನಾರ್ಮಲ್ ಆಗಿ ಇಟ್ಕೊಳ್ಳೋದು ತುಂಬಾ ಕಾಯಿಲೆಗಳಿಂದ ನಮ್ಮನ್ನ ದೂರ ಇಡುತ್ತೆ. ಹಾಗಿದ್ರೆ ಬಾಡಿ ಫ್ಯಾಟ್ ಎಷ್ಟಿರ್ಬೇಕು? ಒಂದು ಹೆಲ್ದಿ ಮನುಷ್ಯ ಬಾಡಿ ಫ್ಯಾಟ್ ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ಕಾಲ ಚೆನ್ನಾಗಿ ಬದುಕಬಹುದು. ಅದರಿಂದ ಲೇಡೀಸ್ಗೆ ಯಾವಾಗ್ಲೂ ಬಾಡಿ ಫ್ಯಾಟ್ 30 ಒಳಗಡೆ ಇದ್ರೆ ಹೆಲ್ದಿ. 20 ಮೇಲ್ಗಡೆ 30 ಒಳಗಡೆ ಲೇಡೀಸ್ ಬಾಡಿ ಫ್ಯಾಟ್ ನ ಮೇಂಟೈನ್ ಮಾಡೋದ್ರಿಂದ ಹೆಲ್ದಿ ಅಂಡ್ ಫಿಟ್ ಆಕ್ಟಿವ್ ಆಗಿರ್ತಾರೆ. ಅದೇ ರೀತಿ ಜೆಂಟ್ಸ್ 10-20% ಬಾಡಿ ಫ್ಯಾಟ್ ನ ಮೇಂಟೈನ್ ಮಾಡೋದ್ರಿಂದ ಹೆಲ್ದಿ ಆಕ್ಟಿವ್ ಆಗಿರ್ತಾರೆ. ಹಾಗೆ ಬಾಡಿ ಫ್ಯಾಟ್ ಜೊತೆಗೆ ನಿಮ್ಮ ತೂಕ ಕೂಡ ನಾರ್ಮಲ್ ಆಗಿರ್ಬೇಕು. ನಿಮ್ಮ ಎತ್ತರಕ್ಕೆ ತಕ್ಕಂಗೆ ತೂಕನ ನೀವು ಮೇಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಎತ್ತರಕ್ಕೆ ನೀವು ತೂಕ ಸರಿ ಇದೀರೋ ಇಲ್ವೋ ಅದನ್ನ ಕಂಡುಹಿಡಿಯೋದು ಹೇಗೆ ಅಂತಂದ್ರೆ, ನೀವು ಎಷ್ಟು ಸೆಂಟಿಮೀಟರ್ ಹೈಟ್ ಇದ್ದೀರಾ ಅದನ್ನ 2 ಸಲ ಇಂಟು ಮಾಡಿ ಮತ್ತೆ ಇಂಟು ಹಾಕಿ 22 ಅಂತ ಹಾಕಿ. ಇದು BMI ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್. 22 ಅಂದ್ರೆ BMI ನ ನಂಬರ್, ಅವರೇಜ್ ನಂಬರ್ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ ಆಗಿರೋ ರೇಂಜ್ 22. ಸೊ ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದಾಗ ನಿಮ್ಮ ಬಾಡಿ ಒಂದು ನಂಬರ್ಸ್ ನ ಕೊಡುತ್ತೆ. ಸ್ಟಾರ್ಟಿಂಗ್ 2 ನಂಬರ್ಸ್ ನಿಮ್ಮ BMI ವೇಟ್ ಅಂದ್ರೆ ನೀವು ನಿಮ್ಮ ಹೈಟಿಗೆ ಇಷ್ಟು ತೂಕ ಇರಬೇಕು ಅಂತ ಅರ್ಥ. ಇವಾಗ ಚೆಕ್ ಮಾಡ್ಕೊಳ್ಳಿ, ನೀವು ಕಡಿಮೆ ಇದ್ದೀರಾ ಅಥವಾ ಜಾಸ್ತಿ ಇದ್ದೀರಾ ಅಂತ. ನಿಮ್ಗೆ ನಿಮ್ BMI ವೇಟ್ ಎಷ್ಟಿರ್ಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ನೀವು ನಂಗೆ DM ಮಾಡಿ ಅಥವಾ ಕಮೆಂಟ್ ಅಲ್ಲಿ BMI ಅಂತ ಕಮೆಂಟ್ ಮಾಡಿ. ಪ್ರೆಸೆಂಟ್ ನನ್ನ ಬಾಡಿ ಫ್ಯಾಟ್ 10 ಇದೆ, ಸ್ಕೆಲೆಟಲ್ ಮಸಲ್ ಮಾಸ್ 39% ಇದೆ. ಸೊ 10% ಬಾಡಿ ಫ್ಯಾಟ್ ನ ಮೇಂಟೈನ್ ಮಾಡ್ತಾ ಇರೋದ್ರಿಂದ ನನ್ನ ಬಾಡಿ ಈ ತರ ಕಾಣುತ್ತೆ. ನಿಮ್ಮ ಬಾಡಿ ಫ್ಯಾಟ್ ಬಗ್ಗೆನೂ ನೀವು ತಿಳ್ಕೋಬೇಕು. ನಿಮ್ಮ ಬೊಜ್ಜು ಎಷ್ಟಿದೆ ಅಥವಾ ಹೈಟಿಗೆ ತಕ್ಕಂಗೆ ತೂಕ ಎಷ್ಟಿರಬೇಕು ಅಂತ ನಿಮಗೂ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ನನಗೆ ಕಮೆಂಟ್ ಮಾಡಿ BMI ಅಂತ ಅಥವಾ DM ಮಾಡಿ BMI ಅಂತ. ಇದೇ ರೀತಿ ಹೆಲ್ತ್ ಟಿಪ್ಸ್ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡಿ. ಡೂ ಸಪೋರ್ಟ್.